ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ರು ಈಗ ನನ್ನ ಹತ್ರ. ಏನಪ್ಪ ಇದು ಅಂತ ಕೇಳಿದ್ರು. ಹೇಳಿದ್ದೀನಿ ಅಷ್ಟು ಮಾಹಿತಿ ಅವರಿಗೆ. ಅವರು ವಿಧಾನಸಭೆಯಲ್ಲಿ ಇದು ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ರು. ಇದು ನೋಡ್ರಿ, ಬಡವರಿಗೆ ಸಂಬಂಧಪಟ್ಟಂಥ ಸಂಗತಿ ಇದು. ನಾನು ಫ್ಲಾಗ್ ಇಟ್ಕೊಂಡು ಹೋರಾಟ ಮಾಡ್ತಾ ಇಲ್ಲ ಇಲ್ಲಿ. ಬಿಜೆಪಿ ಫ್ಲಾಗ್ ಇಟ್ಕೊಂಡು ಹೋರಾಟ ಮಾಡ್ತಿಲ್ಲ. ರಾಜಕಾರಣ ಮಾಡೋಕ್ಕೆ ನನಗೆ ಬೇರೆ ಜಾಗಗಳಿದೆ, ನಾನು ಮಾಡ್ತೀನಿ. ಆದರೆ ಬಡವರು ಪರವಾದಂಥ ಲಾಟ್ರಿ ಎತ್ತುವಂಥ ಸಂದರ್ಭದ ಕಡೆ ಇದನ್ನು ಕ್ಯಾನ್ಸಲ್ ಮಾಡುವಂಥ ಉದ್ದಟತನ, ಆ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಇದು ಶಿವಮೊಗ್ಗ, ಇದು ನೆನ್ಪಿಟ್ಕೋಬೇಕಷ್ಟೇ. ಅವರು ಮನಸ್ಸಿಗೆ ಬಂದಂಗೆ ಆಡಳಿತ ಮಾಡೋಕ್ಕೆ ಆಗೋದಿಲ್ಲ ಇಲ್ಲಿ. ನಾವೇನು ಕಾನೂನು ಬಾಹಿರವಾಗಿ ಆಡಳಿತ ಮಾಡಿದ್ದು ನಾವೇನು ಹೇಳ್ತಾ ಇಲ್ಲ ಅವರಿಗೆ. ಸರ್ಕಾರದ ಕೈಗೊಂಬೆ ಆಗಿರುವ ಅಧಿಕಾರಿಗಳಿಗೆ ಸಚಿವರ ಕೈಗೊಂಬೆ ಆಗಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರು ಹೇಳಿದ್ರು, ಕಾಂಗ್ರೆಸ್ಸಿನ ಏಜೆಂಟ್ ಅಂತ ಒತ್ತಾಯ ಮಾಡ್ತೀರಾ ಬಡವರ ವಿರೋಧಿ ಅಧಿಕಾರಿಗಳಿಗೆ. ಎಲೆಕ್ಟ್ರಿಸಿಟಿ ದುಡ್ಡು ಕಟ್ಟಾಗಿದೆ, ಕೆಲಸ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದೀವಿ. ಮಂತ್ರಿ ಬಂದಾಗ ಮಾಡಿದ್ರೆ ನೆಚ್ಚಿರೋದಿಲ್ಲ. ಇದು ಯಾಕೆ ಹುಡುಗಾಟ ಮಾಡ್ತೀರಾ? ಬಡವ್ರ ಜೊತೆ ಹುಡುಗಾಟ ಮಾಡ್ತೀರಾ ನೀವು? ಬಡವ್ರ ಜೊತೆ ಹುಡುಗಾಟ ಮಾಡ್ತೀರಾ? ಟೆಂಪರರಿ ಕನೆಕ್ಷನ್ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ದುಡ್ಡು ಕಟ್ಟಾಗಿದೆ, ದುಡ್ಡು ಕಟ್ಟಾಗಿದೆ ಅಂದೆ. ದುಡ್ಡು ಕಟ್ಟಿದೀವಿ, ಹುಷಾರ್. ದುಡ್ಡು ಕಟ್ಟಿದ್ದೀರಿ. ಆಯ್ತ್ರಿ, ಅದೆಲ್ಲ ಕೇಳ್ರಿ. ನನಗೆ ಅವೆಲ್ಲ ಗೊತ್ತಿಲ್ಲ. ಊರಿಗೆ ಇವತ್ತು ಬರಕ್ ಹೇಳಿದ್ರಿ, ಇವತ್ತು 7 ತಾರೀಕು ಬರಕ್ ಹೇಳಿದ್ರಿ. ರಾಜಕಾರಣ ಮಾಡಬೇಡಿ ನೀವು. ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಬಡವರಿಗೆ ಮನೆಗಳನ್ನ ಅಲಾಟ್ ಮಾಡೋಣ ಅಂತ ಹೇಳಿದ್ದಾರೆ. ಯಾರಾದ್ರೂ ಮಾತಾಡ್ತೀರಿ ನೀವು? ಮಾತಾಡ್ತೀರಿ ನೀವು ಆಟ ಆಡಬೇಡಿ. ಎಷ್ಟು ದುಡ್ಡು ಹಾಳು ಮಾಡ್ತೀರಿ ಮಹಾನಗರ ಪಾಲಿಕೆಗೆ ಮಾಡ್ತಿರುವಂತ ಮಹಾನಗರ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪಗೆ, ವಿರೋಧಿ ಮಧು ಬಂಗಾರಪ್ಪಗೆ ಜಾಸ್ತಿ ಸೇರಲ್ಲ. ಸರ್ ಎಲ್ಲ ಬಡವರೇನೋ ಬಿಟ್ಟಿ ಬಿದ್ದಾರ ಇಲ್ಲಿ 4 ಲಕ್ಷ 5 ಲಕ್ಷ ಬಡ್ಡಿ ಕಾರ್ಯಕ್ರಮ ಆಯ್ತು, ಅದನ್ನು
ಆಗ್ಬೇಕಾಗಿತ್ತು ಹೇಳ್ಬೇಕು ಅಧ್ಯಕ್ಷರಿಗೆ ಒಟ್ಟಿಗೆ ಇವರು ಉಸ್ತುವಾರಿ ಸಚಿವರು ಹೇಳಿದ್ರು ಸಿಎಂ ಮಕ್ಕಳು ಲೈಫ್ ಹಾಳು ಮಾಡ್ತಿದ್ದಾರೆ ನಮ್ಮ ಬಡವ್ರದಿಂದ ಪಕ್ಷ ಬೇರೆ ಗೊತ್ತಿರ್ಲಿಲ್ಲ